ನಮಸ್ಕಾರ. ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ನಾನು ಸಂಪಾದಕ ಎಂ ರಾಜಪ್ಪ ವ್ಯಾಸನಹಳ್ಳಿ. ಜಗಳೂರು ತಾಲೂಕಿನ ಕೆಚ್ಚನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಎಂಇ ಅಹಮದ್ ಅಲಿ ಅವರು ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಸರ್ವ ಸದಸ್ಯರ ಸಹಕಾರ ಬೆಂಬಲದೊಂದಿಗೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕೆಳಗೋಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೀರಾ. ತಾವು ಯಾವ ರೀತಿ ನಿಮ್ಮ ಮುಂದಿನ ಒಂದು ಅವಿರೋಧ ಆಯ್ಕೆ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ? ತಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ ನಮ್ಮ ಶುಕ್ರದೇಶ ನ್ಯೂಸ್ ವಾಹಿನಿಯೊಂದಿಗೆ. ಏನಿಲ್ಲ, ನಮ್ಮ ಸಹಕಾರ ಸಂಘಕ್ಕೆ 8 ಹಳ್ಳಿ ವ್ಯಾಪ್ತಿ ಒಳಗೊಂಡು ನಮ್ಮ ಸಂಘ ಇದೆ. ಅದೇ ರೀತಿ ನನಗೆ ಈ ರೀತಿ ಇವತ್ತಿನ ದಿವಸ ಎಲ್ಲರೂ ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ನನ್ನ ಮೇಲೆ ನಿರೀಕ್ಷೆಯನ್ನು ಇಟ್ಕೊಂಡಾರೋ ರೈತರು, ಬಡ ರೈತರೆಲ್ಲ, ಅವ್ರಿಗೆ ನಾವು ಗೊಬ್ಬರ, ಬೀಜ, ಸಾಲ ಕೊಡಿಸೋದ್ರ ಮುಖಾಂತರ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಅದೇ ರೀತಿ ನನ್ನ ಅಧ್ಯಕ್ಷರು ಮಾಡಲು ಪ್ರತಿಯೊಂದು ಶಾಸಕರಾದಂಥ ಚಿಕ್ಕಮನಹಟ್ಟಿ ದೇವೇಂದ್ರಪ್ಪ ಇರ್ಬೋದು, ಅದೇ ರೀತಿ ಎಸ್ ಟಿ ಘಟಕದ ರಾಜ್ಯ ಮಾಜಿ ಅಧ್ಯಕ್ಷರಾದಂಥ KP ಪಾಲಣ್ಣ, ಅದೇ ರೀತಿ ಪ್ರಧಾನ ಕಾರ್ಯದರ್ಶಿಯಾದಂಥ MD ಕೀರ್ತಿ ಕುಮಾರ್, ಅದೇ ರೀತಿ ನಮ್ಮ ಮುಖಂಡರು, ಸಮಾಜದ ಮುಖಂಡರಾದಂತಹ ಇಕ್ಬಾಲ್ ಅಹಮದ್, ಶಂಶೀರ್ ಅಹಮದ್, ಅಖ್ತರ್ ಅಣ್ಣ, ಅದೇ ರೀತಿ ದಾದಾಪೀರ್, ಇನ್ನೂ ಹಲವಾರು ಮುಖಂಡರು ನನ್ನ ಜೊತೆಗೂಡಿ, ನನ್ನ ಸ್ನೇಹಿತರು ಹಲವಾರು, ಅಜ್ಜಯ್ ಆಗಲಿ, ನಮ್ಮ ಬದ್ರಿ, ಆಮೇಲೆ ನಮ್ಮ ಜಕಾವುಲ್ಲಾ, ಬಶೀರ್, ಹಿದಾಯತ್, ಈ ರೀತಿ ಎಲ್ಲ ಭಾಳ ಜನ ರೈತರು ಅವರೆಲ್ಲ ನನಗೆ ಸಪೋರ್ಟ್ ಮಾಡಿರೋದ್ರಿಂದ ಇವತ್ತಿನ ದಿವಸ ನಾನು ಅಧ್ಯಕ್ಷ ಆಗಿದ್ದೀನಿ. ಅವ್ರ ನಿರೀಕ್ಷೆಯನ್ನು ನಾನು ಹುಸಿ ಮಾಡಲಿಲ್ಲದ ರೀತಿಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಮ್ಮ ಏನು ರೈತರು ಇದ್ದಾರೋ ಅವ್ರಿಗೆ ನಾನು ಗೊಬ್ಬರ, ಬೀಜ ಬಂದಿದ್ದನ್ನು ಸಮರ್ಪಕವಾಗಿ ಅವ್ರಿಗೆ ಮುಟ್ಟೋ ರೀತಿ ಮಾಡಿ, ಅದೇ ರೀತಿ ಸಾಲ ಬಂದಿರತಕ್ಕಂಥ ಸಾಲನೂ ಸಹಿತ ಯಾರಿಗೆ ಸಿಕ್ಕಿಲ್ಲ ಅವ್ರಿಗೆ ಕೊಡಿಸೋಂಥ ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ನನ್ನ ಎಲ್ಲ ಹಿತೈಷಿಗಳು ನನಗೆ ಬೆಂಬಲ ಕೊಟ್ಟು ನನಗೆ ಅಧ್ಯಕ್ಷ ಮಾಡಲು ಎಲ್ಲರೂ ನನಗೆ ಪ್ರೋತ್ಸಾಹ ಮಾಡಿದಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಕೈ ಮುಗಿದು ಅಭಿನಂದನೆಯನ್ನು ಸಲ್ಲಿಸ್ತೀನಿ.